ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ಮಾರ್ಚ್ 2024 ಏನು ಎಕ್ಸಾಮ್ ಮುಗೀತು, ಬೋರ್ಡ್ ಎಕ್ಸಾಮು 5th ಸ್ಟ್ಯಾಂಡರ್ಡ್ದವ್ರದ್ದು, ಆ ಒಂದು ಬೋರ್ಡ್ ಎಕ್ಸಾಮ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಆನ್ಸರ್ಸ್ಗಳನ್ನ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಲಾಖೆಯವರು ಕೀ ಆನ್ಸರ್ಸನ್ನು ಬಿಟ್ಟಿದ್ದಾರೆ ಆಲ್ರೆಡಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಇನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೊದಲನಾಗಿ ಸ್ಟಾರ್ಟ್ ಮಾಡೋಣ. ನೋಡಿ, 4 ಆಲ್ಟರ್ನೇಟಿವ್ ಆರ್ ಗಿವನ್, 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಕರೆಕ್ಟ್ ಆಗಿರುತ್ತೆ. ಸೊ ಒಂದೇದು ನೋಡಿ ಆನ್ಸರ್ ಯಾವುದಂತ ನೋಡೋಣ. ಓ, ಅ ಕ್ಯೂಟ್ ಲಿಟಲ್ ಚಿಕ್ ವಿತ್ ಅ ಬ್ರೌನ್ ಹ್ಯಾನ್. ಸೊ ಇಲ್ಲಿ ಎಕ್ಸ್ಕ್ಲಾಮೇಟ್ರಿ ಮಾರ್ಕ್ ಬರಬೇಕು, ಅಂದರೆ ಇದು ಡಿ. ಓಕೆ, ಭಾವಸೂಚಕ ಅವಯ ಅಂತ ಹೇಳ್ತಾರೆ, ಭಾವಬೋಧಕ ಅವಯ, ಆಶ್ಚರ್ಯ ಸೂಚಕ ಅವಯ ಅಂತಲೂ ಕೂಡ ಕರೀತಾರೆ. ಇದು ಆನ್ಸರು. ಆಮೇಲೆ ಎಕ್ಕವು ನೋಡಿ ಡ್ಯಾಶ್ ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಸೌಂಡ್. ಯಾವುದಪ್ಪ ಸೌಂಡಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ನಂಬರ್ ಬಿ, ಮೂಸ್. ಕವ್ ಏನು ಸೌಂಡ್ ಮಾಡುತ್ತೆ ಅಂಬಾ ಅಂತೇಳಿ, ಆ ಒಂದು ಸೌಂಡಿಗೆ ಇಂಗ್ಲೀಷ್ನಲ್ಲಿ ಮೂಸ್ ಅಂತ ಅಂತಾರೆ. ಓಕೆ, ಇದೇನು ಮ್ಯೂಸ್ ಅಂತ ಇದೆ, ಇದು ಬೆಕ್ಕಿನ ಸೌಂಡು, ಮ್ಯೂಸ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಮೂರನೇದು, ಮೈ ಬ್ರದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್. ಓಕೆ, ಇಲ್ಲಿ ನೋಡಿ ಆಪ್ಷನ್ ನಂಬರ್ ಎ ಈಸ್ ಅ, ಇಲ್ಲಿ ಕೊಟ್ಟರೆ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್, ಸಿಸ್ಟರ್. ಓಕೆ ನೋಡಿ, ದ ಸೂಟೇಬಲ್ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್. ಎಲ್ಲನೂ ಕರೆಕ್ಟ್ ಆಗುತ್ತೆ, ಬಟ್ಟು ಇಲ್ಲೇನು ಸೂಟೇಬಲ್ ಅದರ್ ಜೆಂಡರ್ ಅಂತ ಕೊಟ್ಟಿದ್ದಾರೆ. ಬ್ರದರ್ ಅಂದಮೇಲೆ ಸಿಸ್ಟರ್ ಬರೀಬೇಕು ಇಲ್ಲಿ. ಸೊ ಇದು ರೈಟ್ ಆನ್ಸರ್. ಆಮೇಲೆ ನೋಡಿ, ORELWF ಅಂತ ಇದೆ, ಇದನ್ನು ಕರೆಕ್ಟಾಗಿ ಸ್ಪೆಲ್ಲಿಂಗು ಅಕ್ಷರಗಳನ್ನು ಹಿಂದೆ ಮುಂದೆ ಕೊಟ್ಟಿದ್ದೇನೆ, ಅದನ್ನು ನಾವು ಕರೆಕ್ಟಾಗಿ ಮಾಡಿಕೊಂಡು ಒಂದು ಶಬ್ದ ಮಾಡಬೇಕು. ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ, ಫ್ಲವರ್ ಅಂತ ಆಗುತ್ತೆ ನೋಡಿ ಫ್ರೆಂಡ್ಸ್, FLOWER. ನೆಕ್ಸ್ಟ್ ನೋಡಿ, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಬೆಂಚ್. ಬೆಂಚ್ ಇದು ಸಿಂಗ್ಲರ್ ಏಕವಚನದಲ್ಲಿದೆ, ಇದನ್ನು ಬಹುವಚನ ಅಂದರೆ ಪ್ಲೂರಲ್ ಫಾರ್ಮ್ ಯಾವುದಾಗುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಆಪ್ಷನ್ ನಂಬರ್ ಬಿ ಈಸ್ ದ ರೈಟ್ ಆನ್ಸರ್, ಬೆಂಚಿಸ್. ES ಪ್ರತ್ಯಯವನ್ನು ತಗೊಂಡು ಬೆಂಚಿಸ್ ಅಂತ ಆಗುತ್ತೆ ಇದು. ಓಕೆ, ಇದು ಆಗಲ್ಲ, ಇದಾಗಲ್ಲ, ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ದ ಕ್ಲಾಕ್ ವಾಸ್ ಬ್ರೋಕನ್. ದ ಅಂಡರ್ಲೈನ್ ವರ್ಡ್ ಈಸ್ ಎ ಅಥವಾ ಆ್ಯನ್. ಇದೇನು ಅಂಡರ್ಲೈನ್ ಮಾಡಿದರೆ ಈ ವರ್ಡ್ ಏನಾಗುತ್ತೆ ಅಂತ ಕೇಳಿದ್ದಾನೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಇಲ್ಲಿ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್, ನಾಮಪದ ಇದೊಂದು. ಓಕೆ, ಇದೊಂದು ನಾಮಪದ. ಓಕೆ, ಪ್ರೊನೌನ್ ಅಂದರೆ ಈ, ಶಿ, ಇಟ್ಟು ಬರುತ್ತೆ. ಪ್ರಿಪೋಸಿಷನ್ ಆನು, ಇನ್ನು, ಇಟ್ಟು ಬರುತ್ತೆ. ಅಡ್ಜೆಕ್ಟಿವ್ ಅಂತಂದರೆ ಒಂದು ವ್ಯಕ್ತಿಯನ್ನು, ಅಂದರೆ ನಾಮ ವಿಶೇಷಣ, ವ್ಯಕ್ತಿಯನ್ನು ಹೊಗಳುವಂಥದ್ದು, ಅದರ ಬಗ್ಗೆ ಹೇಳುವಂಥದ್ದು. ಓಕೆ, ಇಲ್ಲಿ ನೌನ್ ಈಸ್ ದ ರೈಟ್ ಆನ್ಸರ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೊಟ್ಟಿದ್ದಾರೆ. ದ ಕಿಟನ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಬಾಕ್ಸ್. ಇದು ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್, ಇನ್ಸೈಡ್. ಇದು ಬಾಕ್ಸ್ ಅದಲ್ಲ, ಕಂಪ್ಲೀಟ್ಲಿ ಕವರ್ ಆಗಿದೆ. ಸೊ ಬಾಕ್ಸಿನ ಒಳಗಡೆ ಇದೆ. ಸೊ ಓಕೆ, ಮೇಲೆ ಖುಲ್ಲ ಇದೆ, ಇದು ಒಳಗಡೆ ಇದೆ. ಸೊ ಅದಕ್ಕೆ ಏನು ಅನ್ಬೇಕು ಇಲ್ಲಿ, ಇನ್ಸೈಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕಾರ್ತಿಕ್ ಈಸ್ ಅ ರಿಚ್ ಬಟ್ ಹೀಸ್ ಬ್ರದರ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ದ ಅಪೋಸಿಟ್ ಆಫ್ ಅಂಡರ್ಲೈನ್ ವರ್ಡ್. ರಿಚ್ ದ ಅಪೋಸಿಟ್ ಯಾವುದು, ಶ್ರೀಮಂತ. ರಿಚ್ ಅಂದರೆ ಅಪೋಸಿಟು ಪೂವರ್ ಅಂದರೆ ಬಡವ. ಸೊ 4 ಈಸ್ ದ ರೈಟ್ ಆನ್ಸರ್, ಇಲ್ಲಿ ಪೂವರ್. ನೆಕ್ಸ್ಟ್ ನೋಡಿ, ರೋಹಿಣಿ ಡ್ಯಾಶ್, ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಲುಕ್ ವೀಕ್ ಆ್ಯಂಡ್ ಟಯರ್ಡ್ ಅಂತ ಕೊಟ್ಟಿದ್ದಾರೆ. ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ ಈಸ್. ಫಾಸ್ಟ್ ಫಾರ್ಮ್ ಅಂದರೆ ಪ್ರೆಸೆಂಟ್ ಟೆನ್ಸು, ಫಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಅಂತ 3 ಬರ್ತವೆ. ಅಂದರೆ V1, V2, V3. ಇಲ್ಲಿ V2 ಕೇಳಿದರೆ, V2 ಅಂದರೆ ಏನು, ಪಾಸ್ಟ್ ಫಾರ್ಮ್ ಯಾವುದಪ್ಪ ಅಂತ ಕೇಳಿದರೆ, ಲುಕ್ ಇದು ಏನಾಗುತ್ತೆ, ಲುಕ್ಡ್ ಆಗುತ್ತೆ. ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಲುಕ್ಡ್ ಆಗುತ್ತೆ. V3 ಕೂಡ ಲುಕ್ಡ್ ಆಗುತ್ತೆ, ಬಟ್ ಅವನೇನು ಕೇಳಿದ್ದಾನೆ, ಫಾಸ್ಟ್ ಫಾರ್ಮ್ ಯಾವುದು, ಲುಕ್ಡ್ ಈಸ್ ದ ರೈಟ್ ಆನ್ಸರ್. ದ ಕಲರ್ ಆಫ್ ಅ ರೈಪ್ ಬನಾನಾ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಆಡ್ಜೆಕ್ಟಿವ್. ಆಡ್ಜೆಕ್ಟಿವ್ ಅಂದರೆ ನಾಮ ವಿಶೇಷಣ. ಓಕೆ ನೋಡಿ, ಇಲ್ಲಿ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್, ಯೆಲ್ಲೋ. ಅಂದರೆ ದ ಕಲರ್ ಆಫ್ ದ ರೈಫ್ ಬನಾನಾ ಈಸ್, ಅಂದರೆ ರೈಪ್ ಅಂದರೆ ಮಾಗಿರುವಂತಹ, ಅಂದರೆ ಹಣ್ಣಾಗಿರುವಂತಹ ಬನಾನಾ ಯಾವ ರೀತಿ ಕಲರ್ ಇರುತ್ತೆ ಅಂತಂದರೆ ಯೆಲ್ಲೋ ಇರುತ್ತೆ. ಕಗ್ಗಾಗಿರೋದು ಯಾವ ರೀತಿ ಇರುತ್ತೆ ಅಂತಂದರೆ ಅದು ಬ್ಲೂ ಅಥವಾ ಗ್ರೀನ್ ಆಗಿರುತ್ತೆ. ಓಕೆ, ಗ್ರೀನ್ ಆಗಿರುತ್ತೆ ಈ ಕನ್ಸೆ. ನೆಕ್ಸ್ಟು, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಫ್ರಮ್ 11 to 23 ಆ್ಯಸ್ ಡೈರೆಕ್ಟೆಡ್. 11ರಿಂದ 23 ಏನು ಕ್ವಶನ್ಸ್ಗಳಿವೆ, ಯಾವ ರೀತಿ ಕೊಟ್ಟಿರ್ತೀವಿ ನಾವು ಆ ಒಂದು ಕ್ವಶನನ್ನು, ಆ ರೀತಿಯಾಗಿ ನೀವು ಆನ್ಸರ್ಸ್ ಮಾಡಬೇಕು ಇನ್ಸ್ಟ್ರಕ್ಷನ್ ಪ್ರಕಾರ ಅಂತ ಕೊಟ್ಟಿದ್ದಾನೆ. ಮೊದಲೇ ನೋಡಿ, ಸಾಲ್ವ್ ದ ರಿಡಲ್. ವಾಟ್ ಕಮ್ಸ್ ಡೌನ್ ಬಟ್ ನೆವರ್ ಗೋಸ್ ಅಪ್. ಇದೇನು ಕೇಳಿದ್ದಾನೆ, ಒಂದು ಪಜಲ್ ಕೇಳಿದ್ದಾನೆ. ಪಜಲ್ ಅಂದರೆ ಒಂದು ನಾವು ಇದು ಕೇಳಲ್ಲ, ಒಂಥರ ಒಗಟು ಅಂತ ಅಂತೀವಲ್ಲ, ಸೊ ಆ ರೀತಿ ಇಂಗ್ಲೀಷ್ನಲ್ಲಿ ಕೇಳಿದ್ದಾನೆ. ವಾಟ್ ಕಮ್ಸ್ ಡೌನ್, ಯಾವುದು ಕೆಳಗೆ ಬರುತ್ತೆ ಬಟ್
ಎಂದೆಂದಿಗೂ ಮ್ಯಾಲೆ ಹೋಗಲ್ಲ, ಕೆಳಗೆ ಬರ್ತೈತಿ ಬಟ್ ಮ್ಯಾಲೆ ಹೋಗಲ್ಲ. ಯಾವುದು ಈ ಒಂದು ಆರ್ ಅಂತ ಕೊಟ್ಟಿದ್ದಾನೆ, ಎನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಎ ಮತ್ತು ಎನ್, ARAIN. ರೇನ್ ಅಂದ್ರೆ ಏನು? ಮಳೆ. ಮಳೆ ಕೆಳಗೆ ಬರುತ್ತೆ, ಮ್ಯಾಲೆ ಎಂದೆಂದೂ ಹೋಗಲ್ಲ. ಸೊ RAN ರೇನ್ ಇಸ್ ದ ರೈಟ್ ಆನ್ಸರ್. ರೈಟ್ ದ ಸೂಟೇಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್. ರೈಮಿಂಗ್ ವರ್ಡ್ ಅಂದರೆ ಪ್ರಾಸ ಪದಗಳು. ರೈಮ್ಸ್ ಹೇಳೋದಂತಾರೆ ಸಣ್ಣ ಹುಡುಗರಿಗೆ. ಸೊ ಅಂದ್ರೆ ಪ್ರಾಸ ಪದಗಳ ಒಂದು ಕವಿತೆ ಅಂತ ಹೇಳ್ಬೋದು, ಪ್ರಾಸಕ್ ಪದಗಳು ಅಂತ ಹೇಳ್ಬೋದು. ಓಕೆ, ಬಿನ್ ಇದ್ದಿದ್ದು ಎಕ್ಸಾಂಪಲ್ ಮಾಡ್ಯಾನ ನೋಡ್ರಿ, ಒಂದು ಉದಾಹರಣೆ ಕೊಟ್ಟರೆ. ಬಿನ್, ಟಿನ್. ಫ್ಯಾನ್ ಇದ್ದಿದ್ದು ಏನಾಗುತ್ತೆ? ಫ್ಯಾನ್ ಇದ್ದು ಏನು ಬೇಕಾದ್ರೂ ಆಗ್ಬೋದು. ಕ್ಯಾನ್, ವ್ಯಾನ್, ರ್ಯಾನ್, ಮ್ಯಾನ್, ಬ್ಯಾನ್. ಸೊ ಈ ರೀತಿ ಪ್ರಾಸಪದಗಳು ಬರಿಬೋದು. ಇಷ್ಟರಲ್ಲಿ ಒಂದೆರಡು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ 13. ಮೇರಿ ವೆಂಟ್ ಟು ದ ಶಾಪ್. ಮೇರಿ ಶಾಪಿಗೆ ಹೋದ್ಲು. ಮೇರಿ ಬಾಟ್ ಅ ಕ್ರಿಸ್ಮಸ್ ಟ್ರೀ. ಮೇರಿ ಒಂದು ಕ್ರಿಸ್ಮಸ್ ಟ್ರೀ ತಂದಳು. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ಅ ಸೂಟೇಬಲ್ ಪ್ರೊನೌನ್ ಫಾರ್ ದ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ಯಾವುದು? ಮೇರಿ. ನಾವು ಮೇರಿ ಅಂತೇಳಿ ಈಗ ಎರಡು ಹೆಸರು ಬಳಸಲ್ಲ ಒಬ್ಬ ವ್ಯಕ್ತಿಗೆ. ಫಾರ್ ಎಕ್ಸಾಂಪಲ್, ಈಗ ರೋಹಿತನು ಶಾಲೆಗೆ ಬರುತ್ತಾನೆ, ಅವನು ಅಲ್ಲಿ ಓದುತ್ತಾನೆ, ಅವನು ಅಲ್ಲಿ ಆಟವಾಡುತ್ತಾನೆ. ಸೊ ಈ ಥರ ಹೇಳ್ತೀವಿ. ಒಂದನೇ ಸರ ಹೆಸರು ಹೇಳ್ತೀವಿ, ಎರಡನೇ ಅಥವಾ ಮೂರನೇ ಸರ ಏನಂತ ಅಂತೀವಿ? ಅವನು ಅಂತ ಹೇಳ್ತೀವಿ. ಹುಡುಗಿ ಇದ್ರೆ ಅವಳು ಅಂತ ಹೇಳ್ತೀವಿ. ಸೊ ಆ ರೀತಿಗೆ ಯೂಸ್ ಮಾಡೋದಕ್ಕೆ ಅವಕ್ಕೆ ಅವಳು ಅವನಕ್ಕೆ ಪ್ರನೌನ್ ಅಂತ ಅಂತೀವಿ. ಸೊ ಇಲ್ಲಿ ಮೇರಿ ಅನ್ನೋದು ಏನೋ ಹುಡುಗಿ ಐತಿ. ಸೊ ಹುಡುಗಿ ಇದ್ದಿದ್ದಕ್ಕೆ ಇಲ್ಲಿ ಏನು ಮಾಡಬೇಕು? ಮೇರಿ ಅಂತ ಅದನ್ನು ತೆಗೆದು ಅಲ್ಲೇನು ಅಂಡರ್ಲೈನ್ ಏನು ಮಾಡಬೇಕು? ಶಿ ಅಂತ ಹಾಕಬೇಕು. ಓಕೆ, ಅಂದರೆ ಮೇರಿ ವೆಂಟ್ ಟು ದ ಶಾಪ್. ಇಲ್ಲಿ ಶಿ ಬಾಟ್ ಅ ಕ್ರಿಸ್ಮಸ್ ಟ್ರೀ ಅಂತ ಹಾಕಬೇಕು. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೊಸಬರಾಗಿದ್ದರೆ ನಿಮಗೆ ಎಲ್ಲ ಒಂದು 1ರಿಂದ 10ನೇ ತರಗತಿವರೆಗೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಏನು ಕ್ವಶನ್ ಪೇಪರ್ ಸಾಲ್ವ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಈಸಿಯಾಗಿ ಒಂದು ನೀವು ನೆನಪಿಡುವಂಥ ಟ್ರಿಕ್ಸ್ ಆಗಿರ್ಬೋದು, ಎಲ್ಲವನ್ನು ಹೇಳಿಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ, ರೀಡ್ ದ ಗಿವನ್ ರೈಮ್. ಇದು ನೋಡಿ ಫ್ರೆಂಡ್ಸ್, ಈಗ ಏನಂತ ಕೊಟ್ಟಿದ್ದಾರೆ ಅಂದರೆ ರೀಡ್ ದ ಗಿವನ್ ರೈಮ್ ಅಂತ 10 ಲಿಟಲ್ ಫಿಂಗರ್ಸ್. ಸೊ ಈ ರೀತಿ ಇದೆ, ಒಂದು ಏನು ಪದ್ಯ ಥರ ಇದೆ. ಐಡೆಂಟಿಫೈ ದ ವರ್ಡ್ ದ್ಯಾಟ್ ಈಸ್ ರಿಪೀಟೆಡ್ ದ ಮೋಸ್ಟ್. ರಿಪೀಟೆಡ್ ಅಂದ್ರೆ ಏನು? ಜಾಸ್ತಿ ಟೈಮು ಯಾವುದು ಹೊಳೆ ಬಂದೈತಿ. ಮೋಸ್ಟ್ ಅಂದರೆ ಅತಿ ಹೆಚ್ಚು ಬಾರಿ, ಹೆಚ್ಚು ಅಂದಂಗೆ. ಸೊ ಅತಿ ಹೆಚ್ಚು ಬಾರಿ ಯಾವ ಒಂದು ಶಬ್ದ ಈ ಒಂದು ಕವನದಲ್ಲಿ ಬಂದೈತಿ ಅಂತ ನೋಡ್ಕೊರಿ. ಇದ್ರಲ್ಲಿ ನೋಡ್ರಿ, ಲಿಟಲ್ 1 2 3 4 5 6. ಸೊ 6 ಸತಿ ಲಿಟಲ್ ವರ್ಡ್ ಬಂದಿದೆ. ಸೊ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ LITTLE, ಲಿಟಲ್. ಇದು ಹೆಚ್ಚು ಬಾರಿ ಬಂದಿದೆ, ಲಿಟಲ್ ಅನ್ನೋದು ಇಲ್ಲಿ ಆನ್ಸರು. ಓಕೆ, ನೆಕ್ಸ್ಟ್ ನೋಡಿರಿ, ಇದು ನೋಡಿ ಫ್ರೆಂಡ್ಸ್, ರೈಟ್ 4 ವರ್ಡ್ಸ್ ರಿಲೇಟೆಡ್ ಟು ದ ಗಿವನ್ ವರ್ಡ್. ಅಂದ್ರೆ 4 ಶಬ್ದಗಳು ಬರೀಬೇಕು ಇದಕ್ಕೆ ಸಂಬಂಧಿಸಿದಂತೆ. ಅಂದರೆ ಮಾರ್ಕೆಟ್ ಅಂದರೆ ಏನು ನೋಡಿ? ಬಜಾರ್. ಇದು ಬಜಾರು, ಸಂತೆಗೆ ಸಂಬಂಧಿಸಿದಂಥ ಒಂದು 4 ವರ್ಡ್ ಬರಿಬೇಕು ನಾವು. ಇಲ್ಲೊಂದು ಬರಿಬೇಕು. ಓಕೆ, ನೀವು ಮಾರ್ಕೆಟ್ಗೆ ಸಂಬಂಧಿಸಿದ ವಸ್ತುಗಳು ಬರಿಬೋದು, ಅಥವಾ ಅಲ್ಲಿ ನಡೆಯುವಂಥ ವ್ಯವಹಾರದ ಬಗ್ಗೆನೂ ಬರಿಬೋದು. ಮಾರ್ಕೆಟ್ನಾಗ ಇರ್ತಾವೆ, ಕಾಮನ್ ಆಗಿ ಶಾಪ್ ಇರ್ತಾವೆ, ಅಂಗಡಿಗಳಿರ್ತಾವೆ. ಓಕೆ, ಫ್ರೂಟ್ಸ್ ಇರ್ತಾವೆ, ಫ್ಲವರ್ಸ್ ಇರ್ತಾವೆ. ಅಲ್ಲಿ ಕೊಂಡ್ಕೊಳ್ಳೋರು ಇರ್ತಾನೆ, ಮಾರವ ಇರ್ತಾನೆ. ಕೊಂಡ್ಕೊಳ್ಳೋನಿಗೆ ಏನಂತಾರೆ? ಬೈಯರ್ ಅಂತಾರೆ. ಮಾರೋರಿಗೆ ಏನಂತಾರೆ? ಸೆಲ್ಲರ್ ಅಂತಾರೆ. ಓಕೆ, ಆಮೇಲೆ ಬೇರೆನೂ ಬರಿಬೋದು ನೀವು ಆರಾಮಾಗಿ, ಅದಕ್ಕೆ ಸಂಬಂಧಿಸಿದ ಫ್ರೂಟ್ಸ್ ಹೆಸರು ಕೂಡ ನೀವು ಯೂಸ್ ಮಾಡ್ಬೋದು. ಮ್ಯಾಂಗೋ ಬರಿಬೋದು, ಬಟ್ ಇದನ್ನು ಒಂದನ್ನೇ ಯೂಸ್ ಮಾಡೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಮ್ಯಾಂಗೋ, ಆ್ಯಪಲ್ಲು, ಇಲ್ಲೊಂದು ಕಸ್ಟರ್ಡ್ ಆ್ಯಪಲ್ಲು, ಇಲ್ಲಿ ಪೈನಾಪಲ್ಲು, ಈ ಥರ ಬರಿಬಾರ್ದು. ಮ್ಯಾಂಗೋ ಒಂದೇ ಫ್ರೂಟ್ನೊಳಗೆ ಒಂದೇ ಇರಬೇಕು. ಇಲ್ಲ ಅಂದರೆ ಇದು ವೆಜಿಟೇಬಲ್ಸು ಅಂತ ಬರೆದು ನಡೀತೈತಿ, ಆಮೇಲೆ ಫ್ರೂಟ್ಸ್ ಅಂತ ಬರೀ ನಡೀತೈತಿ. ಒಟ್ಟು 4 ಬರೀರಿ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, 16ನೇ ಪ್ರಶ್ನೆ. ಮೇಕ್ 4 ವರ್ಡ್ಸ್ ಫ್ರಮ್ ದ ಗಿವನ್ ವರ್ಡ್ ಅಂತ ಇದೆ. ಇಲ್ಲಿ ನೋಡಿ, ಎಕ್ಸ್ಪೀರಿಯನ್ಸ್ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇಷ್ಟು 1 2 3 4 5 6 7 8 9 10 10 ಅಕ್ಷರಗಳಿವೆ, ಅಂದರೆ 10 ಲೆಟರ್ಸ್ಗಳಿವೆ. ಇದನ್ನು 10 ಲೆಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಶಬ್ದಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಏನಾಗುತ್ತೆಪ್ಪ ಅಂತಂದರೆ ರೈಸ್ ಆಗುತ್ತೆ, ಅಂದರೆ ಅಕ್ಕಿ. ಆಮೇಲೆ PI ಅಂತ ಆಗುತ್ತೆ, ಅಂದರೆ ಮಣ್ಣು ಅಥವಾ ರಾಡಿ ಅಂತ ಆಗುತ್ತೆ. ಆಮೇಲೆ ಪೈನ್, PIN, ಪೈನ್ ಅಂತ ಮಾಡ್ಬೋದು. ಆಮೇಲೆ ರೈಪ್, RIPE, ರೈಪ್. ಆಲ್ರೆಡಿ ನೀವು ನೋಡಿರ್ಬೋದು, ಮೇಲಿನ ಒಂದು ರೈಪ್ ಅಂದರೆ ಹಣ್ಣಾಗು, ಮೇಲೆ ಒಂದು ಕ್ವಶನ್ಸಲ್ಲಿ ರೈಪ್ ಅಂತ ವರ್ಡು ಇತ್ತು. ಆಮೇಲೆ ಪೆನ್ ಆಗುತ್ತೆ. ಓಕೆ, ಇದರಲ್ಲಿ ನೋಡಿ, ಇಲ್ಲೇ ಇದೆ PEN, ಪೆನ್ ಆಗುತ್ತೆ. ಆಮೇಲೆ ನೈಸ್ ಆಗುತ್ತೆ, NICE. ಸೊ ಈ ರೀತಿಯ ಒಂದು 4 ವರ್ಡ್ಗಳನ್ನು ಮಾಡಿದ್ರೆ ಸಾಕು.
ನಿಮಗೆ 2 ಮಾರ್ಕ್ಸ್ ಫಿಕ್ಸ್, ಒಂದಕ್ಕೆ ಅರ್ಧ ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್. ಇಲ್ಲಿ ವರ್ಡನ್ನು ಕೊಟ್ಟಿರ್ತಾರೆ, ಸ್ವಂತ ವಾಕ್ಯದಲ್ಲಿ ಮಾಡೋದು. ಕನ್ನಡದಲ್ಲಿ ಮಾಡ್ತಾರಲ್ಲ ಆ ಥರ ಶಾಲೆ, ಅದರ ಬಗ್ಗೆ ಅದನ್ನು ವರ್ಡನ್ನು ತೆಗೆದುಕೊಂಡು ಒಂದು ಸೆಂಟೆನ್ಸ್ ಅಂದರೆ ವಾಕ್ಯವನ್ನು ಮಾಡಬೇಕು ಅಂತ. 2 ವಾಕ್ಯ ಮಾಡಿದ್ರೆ 2 ಒಂದು ಮಾರ್ಕ್ಸ್ ಇವೆ ನೋಡಿ. ಫ್ರೆಂಡ್ ಫಾರ್ ಎಕ್ಸಾಂಪಲ್ಗೆ ನೋಡಿರಿ, ಸಂತೋಷ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಇಲ್ಲ ಅಂದರೆ ಬೆಸ್ಟ್ ಬೇಡ, ನಿಮಗೆ ಸಿಂಪಲ್ ಆಗಿ ಬೇಕಂದರೆ ಸಂತೋಷ್ ಈಸ್ ಮೈ ಫ್ರೆಂಡ್ ಅಂತ ಬರಿಬೋದು. ಇಲ್ಲಿ 1 ಮಾರ್ಕ್ ಆಯಿತು. ಫುಡ್. ಓಕೆ ನೋಡಿ ಫ್ರೆಂಡ್ಸ್, ಐ ಈಟ್ ಡೆಲಿಷಿಯಸ್ ಫುಡ್ ಅಂತಾನು ನೀವು ಮಾಡ್ಬೋದು. FWD ಫುಡ್ ಅಂತ ಯೂಸ್ ಮಾಡಿಕೊಂಡು. ಆಮೇಲೆ ಮೈ ಫೇವರೇಟ್ ಫುಡ್ ಈಸ್ ಗೋಬಿ ಮಂಚೂರಿ ಅಂತ ಬರಿಬೋದು. ಸೊ ಗೋಬಿ ಮಂಚೂರಿ ಅಷ್ಟೊಂದು ಹೆಲ್ದಿ ಆಗಲ್ಲ. ಸೊ ನೀವೇನು ಬರಿಬೋದಪ್ಪ ಅಂದರೆ ಇಡ್ಲಿ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ನೋಡಿ, ಸಾಲ್ವ್ ದ ಕ್ರಾಸ್ ವರ್ಡ್ ಪಜಲ್ ಅಂತ ಇದೆ. ಕ್ರಾಸ್ ವರ್ಡ್ ಪಜಲ್ ನೋಡಿ, ಈಗ ನ್ಯೂಸ್ ಪೇಪರಲ್ಲಿ ಇರುತ್ತೆ, ನೋಡ್ಬೋದು ನೀವು. ಸೊ ಈ ಒಂದು ಕ್ರಾಸ್ ವರ್ಡ್ ಪಜಲ್ಲು. ಸೊ ನೋಡಿ, ಇಲ್ಲಿ ಒಗಟನ್ನು ಕೊಟ್ಟಿರ್ತಾನೆ, ಒಂಥರ ಒಗಟಿರುತ್ತೆ, ವಡಪ ಅಂತೇವಲ್ಲ, ವಡಪ ಇರುತ್ತೆ. ಅದನ್ನು ನೀವು ಬಿಡಿಸಿ ಅದನ್ನು ಬರಿಬೇಕು. ಇಲ್ಲಿ ಶಬ್ದಗಳನ್ನು, ಆ ಶಬ್ದಗಳಿಗೆ ಇಲ್ಲಿ ಸೆಟ್ ಆಗ್ತಾ ಇರಬೇಕು ಅದು. ಓಕೆ, ಕೆಲವೊಂದು ಈ ಒಂದು ವಡಪದಲ್ಲಿ 2 ಶಬ್ದಗಳು ಬರುವ ಒಂದು ಸಂದರ್ಭ ಇರುತ್ತೆ. ಆವಾಗ ಕರೆಕ್ಟಾಗಿರುವಂಥ ಒಂದು ಶಬ್ದವನ್ನು ಇಲ್ಲಿ ಹಾಕಬೇಕು ನೋಡಿ. ಯು ಡ್ರಿಂಕ್ ಇಟ್ ಎವ್ರಿ ಡೇ. ನೀನು ಅಥವಾ ನೀವು ದಿನಾಲೂ ಕುಡಿಯುವಂಥದ್ದು ಯಾವುದು? ವಾಟ್ರ್. WATER. ಓಕೆ, ಎರಡನೇದಾಯ್ತು. ಓಕೆ, ಇದು ಎರಡನೇದಾಯ್ತು ಅಂತ ಕೂಡ. ನೆಕ್ಸ್ಟ್ ನೋಡಿ, ಯು ಕ್ಲೀನ್ ಅವರ್ ಟೀತ್ ವಿತ್ ದಿಸ್. ಓಕೆ, ನಿಮ್ಮ ಹಲ್ಲುಗಳನ್ನು ನೀವು ಈ ರೀತಿ ಕ್ಲೀನ್ ಮಾಡ್ಕೋತೀರಾ, ಸ್ವಚ್ಛ ಮಾಡ್ಕೋತೀರಾ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಸಹಾಯದಿಂದ ಅಂತಂದರೆ BRUSH, ಬ್ರಷ್ನಿಂದ. ಹೌದಲ್ಲ. ನೆಕ್ಸ್ಟ್ ನೋಡಿ, 3ನೇದು, ಯು ಯೂಸ್ ದಿಸ್ ಟು ಟೇಕ್ ಬಾತ್. ಓಕೆ, ನೀವು ಬಾತ್ ಮಾಡಿದ ನಂತರ ಅಥವಾ ಬಾತ್ ಮಾಡುವಾಗ ಅಂದರೆ ಜಳಕ ಮಾಡುವಾಗ, ಸ್ನಾನ ಮಾಡುವಾಗ ಇದನ್ನು ಯೂಸ್ ಮಾಡ್ತೀರಿ. ಸ್ನಾನ ಮಾಡುವಾಗ, ಸ್ನಾನ ಮಾಡಿದ ನಂತರ. ಓಕೆ, ಯಾವುದಪ್ಪ ಅಂದರೆ ಟವೆಲ್. TOWEL, ಟವೆಲ್. ನೆಕ್ಸ್ಟ್ ನೋಡಿ, 4ನೇ, ಸಾರಿ ಫ್ರೆಂಡ್ಸ್, ಇಲ್ಲಿ ನೋಡಿ 3ನೇದು, ಯೂಸಸ್. ನೀವು ಇದರಿಂದ ಜಳಕ ಮಾಡ್ತೀರಿ, ಇದರಿಂದ ಸ್ನಾನ ಮಾಡ್ತೀರಾ ಅಂತ. ಸಾರಿ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ. SOAP, ಸೋಪ್. ಇದು 3ನೇದು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಸೊ ಮಿಸ್ಟೇಕ್ ಮಾಡಿದ್ದೀನಿ ಇಲ್ಲಿ. ಆಮೇಲೆ 4ನೇ ನೋಡಿ, ಯು ವೈಪ್ ಯುವರ್ ಬಾಡಿ ವಿತ್ ದಿಸ್. ನಿಮ್ಮ ಬಾಡಿಯನ್ನು ಇದರಿಂದ ಒರೆಸ್ಕೋತೀರಾ, ಕ್ಲೀನ್ ಮಾಡ್ಕೋತೀರಾ ಅಂತ ಕೊಟ್ಟಿದ್ದಾನೆ. ಯಾವುದಪ್ಪ ಅಂದರೆ ಇಲ್ಲಿ ಟವೆಲ್. ಓಕೆ, ಟವೆಲ್ ಇಸ್ ಅ ರೈಟ್ ಆನ್ಸರ್. ಯು ಕ್ಲೀನ್ ಯುವರ್ ಟೀತ್ ವಿಚ್, ಇದು ಬ್ರಷ್, ಇದು ಟವೆಲ್. ಯು ಡ್ರಿಂಕ್ ಎವರಿ ಡೇ, ಇದು ಏನದು ವಾಟರ್. ಯೂಸಸ್ ಟು ಬಾತ್ ಅಂದರೆ SOAP, ಸೋಪ್ ಅಂದರೆ ಸಾಬೂನು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, 19ನೇದು, ಡ್ರಾ ದ ಪಿಕ್ಚರ್ ಆಫ್ ಯುವರ್ ಫೇವ್ರೇಟ್ ಫ್ರೂಟ್, ಕಲರ್ ಇಟ್ ಆ್ಯಂಡ್ ರೈಟ್ 2 to 3 ಸೆಂಟೆನ್ಸಸ್ ಅಬೌಟ್ ಇಟ್. ನಿಮ್ಮ ಒಂದು ಫೇವ್ರೇಟ್, ಇಷ್ಟವಾದಂತಹ ಒಂದು ಫ್ರೂಟ್ ಅಂದರೆ ಹಣ್ಣಿನ ಒಂದು ಚಿತ್ರ ತೆಗೆದು ಕಲರ್ ಮಾಡಬೇಕು. ಅದರ ಬಗ್ಗೆ 2 ರಿಂದ 3 ಸೆಂಟೆನ್ಸ್ಗಳನ್ನು, ವಾಕ್ಯಗಳನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್, ಇದು ಬನಾನಾ ಅಂತಿಕೋರಿ ಫ್ರೆಂಡ್ಸ್. ಓಕೆ, ಬನಾನಾ. ಓಕೆ, ಸರಿಯಾಗಿ ನಾನು ತೆಗೆದಿಲ್ಲ, ನೀವು ಚೆನ್ನಾಗಿ ತೆಗಿತೀರ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ಹಳದಿ ಕಲರ್ ಮಾಡಬೇಕು. ಓಕೆ, ವಿಲ್ ಟ್ರೈ ಟು ಕಲರ್ ಇಟ್ ಫ್ರಮ್ ಯೆಲ್ಲೋ. ಓಕೆ ಫ್ರೆಂಡ್ಸ್, ಈ ಬನಾನಾ ಚಿತ್ರ ತೆಗಿಬೇಕು, ಚೆನ್ನಾಗಿ ತೆಗಿಬೇಕು ನೀವು. ಅದಕ್ಕೆ 1 ಮಾರ್ಕ್ಸ್, ಅರ್ಧದಿಂದ 1 ಮಾರ್ಕ್ಸ್ ಇದೆ. ಸೊ ಅದು ತೆಗೆದ ನಂತರ ಇದ್ರ ಬಗ್ಗೆ, ಬನಾನಾ ಈಸ್ ಗುಡ್ ಫಾರ್ ಹೆಲ್ತ್, 1 ಸೆಂಟೆನ್ಸ್ ಆಯಿತು. 2ನೇ ಸೆಂಟೆನ್ಸು, ಬನಾನಾ ದ ರೈಪ್ಡ್ ಬನಾನಾ ಕಲರ್ ಈಸ್ ಯೆಲ್ಲೋ. ಅಂದರೆ ಹಣ್ಣಾಗಿ ಇರುವಂತಹ ಬಾಳೆಹಣ್ಣಿನ ಬಣ್ಣ ಯೆಲ್ಲೋ ಆಗಿರುತ್ತದೆ. ದ ರೈಪ್ಡ್ ಬನಾನಾಸ್ ಕಲರ್ ಈಸ್ ಯೆಲ್ಲೋ ಅಂತ ಮಾಡ್ಬೋದು. 2 ಸೆಂಟೆನ್ಸು. ಇನ್ನು 3ನೇ ನೋಡಿ, ಆಮೇಲೆ ಬನಾನಾ ಈಸ್ ಗುಡ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು. ಆಮೇಲೆ ಇದ್ರ ಬಗ್ಗೆ ನೀವು ಅದರ ಒಂದು ಭೌತಿಕ ಅಂಶಗಳ ಬಗ್ಗೆಯೂ ಕೂಡ ಬರಿಬೋದು. ಇದರ ಹೆಲ್ತ್ ಬಗ್ಗೆ ಹೇಳಿದೆ ನಾನು ಆಲ್ಮೋಸ್ಟ್ ಅಲ್ಲಿ 3 ಸೆಂಟೆನ್ಸು. ನೀವು 4ನೇದು ಅಥವಾ 1ನೇದು ಇದನ್ನು ಬರೆಯು. ಬನಾನಾ ಕಲರ್ ಈಸ್
ಯೆಲ್ಲೋ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಗುಡ್ ಫುಡ್ ಫಾರ್ ಎವ್ರಿ ಒನ್ ಅಂತ ಹೇಳ್ಬೋದು. ಸೊ ನೀವು ಇದಕ್ಕೆ ಭೌತಿಕ ಅಂಶಗಳನ್ನು ಕೂಡ ಹೇಳ್ಬೋದು. ಇದರ ಒಂದು ಉಪಯೋಗ, ಆರೋಗ್ಯದ ಮೇಲೆ ಕೊಡುವಂಥ ಉಪಯೋಗದ ಬಗ್ಗೆಯೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ಈಗ ಎರೇಸ್ ಮಾಡ್ತೀನಿ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಅದು ಭಾಳ ಇಂಪಾರ್ಟೆಂಟು. ನಿಮ್ಗೆ ಯಾವುದೇ ರೀತಿ ಕ್ವಶನ್ ಪೇಪರ್ಗಳು ಯಾವುದೇ ರೀತಿ ಇದ್ದರೂ ಕೂಡ ಅದನ್ನು ಸಾಲ್ವ್ ಮಾಡ್ತೀನಿ ನಾನು. 20 ರೀಡ್ ದ ಗಿವನ್ ರೈಮ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಫ್ರೇಸ್ ಆರ್ ಸೆಂಟೆನ್ಸ್ ಈಚ್. ಓಕೆ, ಬಿಯರ್ ಆ್ಯಂಡ್ ಬನ್ನಿ. ಸೊ ಒಂದು ಕವನದ ರೂಪದಲ್ಲಿ ಒಂದು ಕೊಟ್ಟಿದ್ದಾನೆ, ಅದಕ್ಕೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾನೆ ನೋಡಿ. ಹೂ ಹ್ಯಾಡ್ ಪ್ಲೆಂಟಿ ಆಫ್ ಮನಿ, ಆನ್ಸರ್ ಬರಿಬೇಕು. ಇದಕ್ಕೆ ಇಲ್ಲೇ ಇರ್ತಾವೆ, ಇದರಾಗಿಂದಿವೆ ಕೇಳ್ತಾವ. ಸೊ ಇದಕ್ಕೆ ನಾವು ಇಲ್ಲೇ ಹುಡುಕಾಡ್ಕೊಂಡು ಆನ್ಸರ್ ಬರಿಬೇಕು. ಓಕೆ, ಇಲ್ಲಿ ಆನ್ಸರ್ ಡೈರೆಕ್ಟಾಗಿ ಬರಿಬೋದು ನೀವು. ಇಲ್ಲಿ ಸೆಂಟೆನ್ಸ್ ಮೂಲಕ ಬರೆಯೋ ಅವಶ್ಯಕತೆಯೇ ಇಲ್ಲ. ಓಕೆ, ಏನದ ಬಿಯರ್ ಆ್ಯಂಡ್ ಬನ್ನಿ ಹ್ಯಾಡ್ ಪ್ಲೆಂಟಿ ಆಫ್ ಮನಿ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಒಂದೇದೇವಾದಪ್ಪ ಅಂತಂದರೆ ಇದು ಫ್ರೆಂಡ್ಸ್, ಅದು ಬಿಯರ್ ಆ್ಯಂಡ್ ಬನ್ನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೈ ಡಿಡ್ ದೇ ಗೋ ಟು ದ ಸ್ಟೋರ್. ಅವ್ರ ಸ್ಟೋರಿಗೆ ಯಾಕೆ ಹೋದರು? ದೇ ವೆಂಟ್ ಟು ಸ್ಟೋರ್ ಫಾರ್ ಕ್ಯಾರೆಟ್ಸ್ ಆ್ಯಂಡ್ ಹನಿ. ಕ್ಯಾರೆಟ್ಸ್ ಆ್ಯಂಡ್ ಹನಿ ಡೈರೆಕ್ಟಾಗಿ ಬರಿಬೋದು ಆನ್ಸರು. ವಾಟ್ ಡಿಡ್ ದ ಮ್ಯಾನ್ ಇನ್ ದ ಶಾಪ್ ಆಸ್ಕ್ ಫಾರ್. ಆ ಶಾಪ್ನಲ್ಲಿರುವಂತಹ ವ್ಯಕ್ತಿ ಏನನ್ನ ಕೇಳ್ದ ಅಂತಂದರೆ ಇಲ್ಲಿದೆ ನೋಡಿ, ಫೇರ್ ಈಸ್ ದ ಮನಿ ಅಂತ ಕೇಳ್ತಾನೆ. ಇದು ಒಂದನೇದು, ಇದು ಎರಡನೇದು, ಇದು ಮೂರನೇದು. ಈ ಥರ ಬರೆದ್ರೆ 3 ಮಾರ್ಕ್ಸ್ ಫಿಕ್ಸ್ ನಿಮ್ಮದು. ಓಕೆ, ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. 20 ಆಯಿತು, ಇನ್ನು 21 ಅಂತ ನೋಡೋಣ. ಸೊ ರೈಟ್ ಎ ಮೀನಿಂಗ್ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ ಆ್ಯಂಡ್ ಕ್ಲೂಸ್ ಗಿವನ್. ಈ ಒಂದು ಪಿಕ್ಚರಲ್ಲಿ ಒಂದು ನಾಯಿ ಇದೆ, ನಾಯಿ ಒಂದು ಮೂಳೆ ಇದೆ. ಇಲ್ಲಿ ಮೂಳೆ ಹಿಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನಾಯಿ ತನ್ನ ಪ್ರತಿಬಿಂಬನ ನೋಡ್ತೈತಿ. ಸೊ ಅದನ್ನು ನೋಡಿ ಅದು ಏನು ಮಾಡ್ತೈತಿ, ಅಲ್ಲೊಂದು ನಾಯಿ ಅದ, ಅದ್ರ ಬಾಯಾಗ ಒಂದು ಮೂಳೆ ಇದೆ, ಅದನ್ನು ತೊಗೋಬೇಕಂತೇಳಿ ಒದರಿ ಅದಕ್ಕೆ ಗಂಧಿಸೋಕೆ ಟ್ರೈ ಮಾಡ್ತೈತಿ. ಆವಾಗ ತನ್ನ ಬಾಯಲ್ಲಿರುವಂಥ ಮೂಳೆ ಕೆಳಗೆ ಬೀಳುತ್ತದೆ. ಅದನ್ನು ಸಿಗಲ್ಲ, ಇದನ್ನು ಸಿಗಲ್ಲ, ಅತಿ ಆಸೆ ಗತಿಗೇಡಾಗುತ್ತೆ ಅನ್ನೋದು ಕನ್ನಡದಲ್ಲಿ ಇರುವಂಥ ಒಂದು ಸ್ಟೋರಿ. ಇದನ್ನು ಇಂಗ್ಲೀಷ್ನಲ್ಲಿ ಕೆಲವೊಂದು ವರ್ಡ್ಗಳನ್ನು ಇಲ್ಲಿ ಕೊಟ್ಟುಬಿಟ್ಟಿದ್ದಾನೆ ನಾನು ಆಲ್ರೆಡಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಸ್ಟೋರಿಯನ್ನು ಮಾಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಇಲ್ಲಿ ಏನು ಗ್ಯಾಪ್ ಕೊಟ್ಟಿದ್ದೀನಿ, ಇಲ್ಲಿ ಒಂದು ಅಥವಾ ಎರಡು ಸೆಂಟೆನ್ಸ್ ವರ್ಡ್ಸ್ಗಳನ್ನ ಸೇರಿಸಿದ್ರೆ ನಿಮ್ಮದು ಕೆಲಸ ಕ್ಲಿಯರ್ ಆಗುತ್ತೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಅಂತಂದರೆ 4 ಮಾರ್ಕ್ಸ್ ಇದೆ ಫ್ರೆಂಡ್ಸ್. ಓಕೆ, ಅಥವಾ ಇದನ್ನು ಕ್ಲೂಸನ್ನು ಇಟ್ಕೊಂಡು ನೀವು ಒಂದು ಕರೆಕ್ಟಾಗಿರುವಂಥ ಸ್ಟೋರಿನೂ ಕೂಡ ನೀವು ಮಾಡಿದ್ರೆ ನಡೆಯುತ್ತೆ. ಸ್ಟೋರಿ ಕರೆಕ್ಟಾಗಿರಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ವರ್ಡ್ ಫ್ರೇಸ್ ಸೆಂಟೆನ್ಸ್. ಒಂದು ಶಬ್ದದಲ್ಲಿ ಉತ್ತರಿಸ್ಬೋದು, ಫ್ರೇಸಲ್ಲಿ ಉತ್ತರಿಸ್ಬೋದು, ಒಂದು ಸೆಂಟೆನ್ಸಲ್ಲಿ ಕೂಡ ನೀವು ಉತ್ತರಿಸ್ಬೋದು. ಇಲ್ಲಿದೆ ನೋಡಿ ಒಂದು 3 ಲೈನಿನ ಒಂದು ಪ್ಯಾರಾಗ್ರಾಫು. ಇದರಲ್ಲಿರುವಂಥ ಒಂದು ಪ್ಯಾರಾಗ್ರಾಫ್ನಲ್ಲಿರುವಂಥ ಅಂಶದ ಮೇಲೆ ಇಲ್ಲಿ ಕ್ವಶನ್ ಕೇಳಿದ್ದಾನೆ. ವೇರ್ ಡಿಡ್ ಶ್ರೀಕಾಂತ್ ಗೋ ವಿತ್ ಹೀಸ್ ಫ್ರೆಂಡ್ಸ್. ಎಲ್ಲಿ ಹೋತಾನವ? ಸರ್ಕಸ್ ಅಲಾಂಗ್ ವಿತ್ ಎಲ್ಲೋಕನೋ ಟು ದ ಸರ್ಕಸ್ ಅಂತ ಬರೆದ್ರೆ ಸಾಕು ಫ್ರೆಂಡ್ಸ್. ಹೂ ಬಾಟ್ ಟಿಕೆಟ್ಸ್ ಫಾರ್ ದ ಸರ್ಕಸ್. ಯಾರು? ಮೈ ಫಾದರ್ ಬಾಟ್ ಅಂದರೆ ಹೀಸ್ ಫಾದರ್. ಇಲ್ಲ ಅಂದರೆ ಶ್ರೀಕಾಂತ್ಸ್ ಫಾದರ್ ಅಂತ ಬರಿಬೋದು ನೀವು. ಎರಡನೇದು ಆನ್ಸರ್ ಆಯಿತಾ. ವಾಟ್ ವಾಸ್ ದ ಮಂಕಿ ಡೂಯಿಂಗ್. ಮಂಕಿ ಏನು ಮಾಡ್ತೈತಲ್ಲ ಸರ್ಕಸ್ನಾಗ ಅಂತ ಕೇಳ. ದೆನ್ ವಿ ಸಾ ಅ ಮಂಕಿ ಡೂಯಿಂಗ್ ಸ್ಟಂಟ್ಸ್ ಆನ್ ದ ರೋಪ್ ಅಂತ ಬರೆದು ನಡೀತೈತೆ. ಆಮೇಲೆ ಮಂಕಿ ಡೂಯಿಂಗ್ ಸ್ಟಂಟ್ಸ್ ಆನ್ ದ ರೋಪ್ ಅಂತಲೂ ಬರೆದ್ರು ನಡೆಯುತ್ತೆ. ಸೊ ಅಲ್ಲಿ ಮೂರನೇದಾಯಿತು. ಗಿವ್ ಎ ಸೂಟೇಬಲ್ ಟೈಟಲ್ ಟು ದ ಪ್ಯಾಸೇಜ್. ಟೈಟಲ್ ಅದಂದರೆ ಇದಕ್ಕೊಂದು ತಲೆಬರಹ, ಇದಕ್ಕೊಂದು ಹೆಡ್ಡಿಂಗ್ ಕೊಡ್ರಿ, ಈ ಒಂದು ಪ್ಯಾರಾಗ್ರಾಫಿಗೆ ಒಂದು ಹೆಡ್ಡಿಂಗ್ ಕೊಡ್ರಲ್ಲ ಅಂತ ದ ಸರ್ಕಸ್ ಅಂತ ಅನ್ಬೋದು. ಆ್ಯಂಡ್ ಅಥವಾ ಮೈ ಜಾಯ್ಫುಲ್ ಡೇ ಅಂತೂ ಅನ್ಬೋದು. ಇದಕ್ಕೆ ನನಗೆ ಭಾಳ ಖುಷಿಯಾಗಿದ್ದ ದಿನಾನು ಅಂತ ಹೇಳ್ಬೋದು ನೀವು, ನಿಮ್ಮ ಮೇಲೆ ಡಿಪೆಂಡ್ಸ್ ಅದು. ದ ಸರ್ಕಸ್ ಸೂಟೇಬಲ್ ಆಗುತ್ತೆ ಅದಕ್ಕೆ. ಸೆಕೆಂಡ್ ಮೈ ಜಾಯ್ಫುಲ್ ಡೇ, ಮೈ ಅನ್ಫಾರ್ಗೆಟಬಲ್ ಡೇ ಅಂತ ಆಗುತ್ತೆ. ಅದು ಅಂದರೆ ನಾನು ಮರೆಯಲಾರಂಥ ಒಂದು ದಿನಾನೂ ಆಗ್ಬೋದು, ನನ್ನ ಮನೋರಂಜಿಸಿದ ಒಂದು ದಿನ ಅಂತಲೂ ನೀವು ಬರೀಬೋದು ಹೆಡ್ಡಿಂಗು. ಓಕೆ, ಕೊಡ್ತಾರೆ ಮಾರ್ಕ್ಸು. ನೆಕ್ಸ್ಟ್ ರೈಟ್ 4 to 5 ಸೆಂಟೆನ್ಸ್ ಅಬೌಟ್ ದ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಹೌ ಯು ಸೆಲಿಬ್ರೇಟ್ ಇಟ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೇಳಿದಾನೆ? 4 to 5 ಸೆಂಟೆನ್ಸು. ನೀವು 6 ಸೆಂಟೆನ್ಸ್ ಬರೆದುಬಿಡ್ರಿ. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಎಷ್ಟು ಬರೀತೀರೋ ಅಷ್ಟು ಮಾರ್ಕ್ಸ್ ಸಿಗ್ತವೆ. ಇಲ್ಲಿ 4-5ರಲ್ಲಿ 1 ಅಥವಾ 2 ಸೆಂಟೆನ್ಸು ಅಥವಾ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದರೆ ನಿಮಗೇನಾಗುತ್ತೆ, ಇಲ್ಲಿ 4 ಮಾರ್ಕ್ಸ್ ಇದೆ, ಅವರು ಚೆಕ್ ಮಾಡೋರು 3 ಕೊಡ್ತಾರೆ, ಇಲ್ಲ 3.5 ಕೊಡ್ತಾರೆ, ಇಲ್ಲ 2.5 ಕೊಡ್ತಾರೆ. ಸೊ ನೀವು 6 ಬರೆದ್ರೆ ಇಲ್ಲಿ ಏನಾಗುತ್ತೆ, ಒಳ್ಳೆ ಹುಡುಗ ಕರೆಕ್ಟಾಗಿ ಬರೆದಿದ್ದಾನೆ, ತಿಳ್ಕೊಂಡಿದ್ದಾನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ. 5ಕ್ಕೆ 4ಕ್ಕೆ
4 ಬೀಳ್ಬೋದು ಅಥವಾ 3.5 ಬೀಳ್ಬೋದು. ಸೊ ಚಾನ್ಸಸ್ ಜಾಸ್ತಿ ಮಾರ್ಕ್ಸ್ ಬೀಳುವಂಥ ಒಂದು ಸಿಚುವೇಶನ್ ಇರುತ್ತೆ. ಸೊ ನೀವು ದೀಪಾವಳಿ ಬಗ್ಗೆ ಬರ್ಬೋದು ಅಥವಾ ಯುಗಾದಿ ಬಗ್ಗೆ ಬರಿಬೋದು. ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್. ನೀವು ಹುಡುಕಾಡಿ ಬರಿಬೋದು. ದೀಪಾವಳಿ ಫಾರ್ ಎಕ್ಸಾಂಪಲ್ ದೀಪಾವಳಿ ಅಂತಂದರೆ ವಿ ಬೈ crackers on that day. We celebrate the Deepavali with my grandfather and grandmother ಅಂತ ಹೇಳ್ಬೋದು, ಮೈ ಫ್ರೆಂಡ್ಸ್ ಅಂತ ಹೇಳ್ಬೋದು. in our home we or my mother makes so many delicious foods and we distribute sweets one and another ಅಂತ ಈ ಥರ ಬರಿಬೋದು. ಸೊ 4-5 ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ಸೊ ಓಕೆ, ಮುಗೀತು ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ಅಂತ ಹೇಳ್ತಾ, ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಗೆ ಎಲ್ಲ ಒಂದು ಏನು ಎಕ್ಸಾಮ್ ಆಗಿದೆ 5th ಎಲ್ಲ ಎಕ್ಸಾಮು, ಆಮೇಲೆ 8th 9th ಮತ್ತು 10th ಎಲ್ಲ ಒಂದು ಎಕ್ಸಾಮ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೇನೇ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.